ಇವತ್ತು ಬಂದು ನಮಗೂ ಮತ್ತು ಸುಧಾಕರ್ನ ಪ್ರತ್ಯೇಕವಾಗಿ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕೇಳಿದ್ರು, ಮತ್ತೆ ಒಟ್ಟಾಗಿ ಕೂಡ ಕುತ್ಕೊಂಡು ಹಿಂದೆ ಏನಾಗಿದೆಯೋ ಆ ಘಟನೆಗಳನ್ನು ಮರೆತು ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆನೂ ಒಪ್ಕೊಂಡಿದ್ದೀವಿ. ಈಗಲೂ ಕೂಡ ನಾವು ಏನು ಹಳೇದಿತ್ತೋ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿಬಿಟ್ವಿ ನಾವು. ಅದು ಮೆಮೊರಿಯಲ್ಲೂ ಕೂಡ ಇರೋದಿಲ್ಲ ನಮಗೆ. ಸೊ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLAಗಳನ್ನು ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ನಾನು 4 ಎಲೆಕ್ಷನ್ಗಳಿಂದ ಕೂಡ ಅಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥನು. ಸೊ ನಾವು ಮತ್ತು ಸುಧಾಕರ್ ಅವರು ಜೊತೆಯಲ್ಲಿ ಸೇರಿ ಸೊ ಅಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಮುಂದೆ ಬರ್ತಕ್ಕಂಥ ರಾಜ್ಯ ಚುನಾವಣೆಯಲ್ಲೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀವಿ. ಸೊ ಹಿಂದೆ ಏನು ಕೆಲವು ಅಚಾನಕ್ಕಾಗಿ ಕೆಲವು ಮಾತಾಡಿರ್ಬೋದು, ನಾವು ಮಾತಾಡೋದು ನಮ್ಮದು ಕೂಡ ತಪ್ಪುಗಳಿರ್ತವೆ. ಅವೆಲ್ಲವನ್ನು ಮರೆತು ಮುಂದೆ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಾವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತೀವಿ. ಇಲ್ಲ, ಅದೇನು ಚರ್ಚೆ ಆಗಿಲ್ಲ. ಅದ್ರ ಬಗ್ಗೆ ಕೇಳಿದ್ವಿ, ಏನೋ ಇನ್ಸಿಡೆಂಟ್ ನಡೀತು ಅಂತ ಕೇಳಿದ್ದೀವಿ. ಈಗ ಸದಾನಂದ ಗೌಡರ ಬಗ್ಗೆ ಮಾತಾಡ್ತಾವ್ರೆ. ಅವರು ದೊಡ್ಡವ್ರ ಜೊತೆಯಲ್ಲಿ ಬೇಡ ಅಂತ ಹೇಳಿ ನಾವೇ ಹೇಳಿದ್ವಿ. ಇಲ್ಲ, ನಮ್ಮಲ್ಲಿ ಯಲಹಂಕದಲ್ಲಿ ನಿನ್ನೆ ವರದಿ ಪ್ರಕಾರ 27 ಕ್ಷೇತ್ರದಲ್ಲಿ ಯಲಹಂಕದಲ್ಲಿ ಜಾಸ್ತಿ ಪರ್ಸೆಂಟೇಜು ಎನುಮರೇಷನ್ ಫಾರಮ್ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ BLOಗಳು ಮತ್ತು BLA2ಗಳು ನಮ್ಮವ್ರು ಏನಿದ್ರು ಹೊಂದಾಣಿಕೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇನ್ನೂ ಸ್ವಲ್ಪ ಗೊಂದಲಗಳಿದೆ. ಕೆಲವು ಕಡೆ ಶಾಲೆಗಳಲ್ಲೇ ಮಾಡ್ತಾಯಿದ್ರು. ಅವರಿಗೆ ಮನೆಗೆ ತಾವು ಹೋಗಬೇಕು ಅಂತೇಳಿ ನಾವು ಕೂಡ ಅವರಿಗೆ ಸೂಕ್ಷ್ಮವಾಗಿ ಹೇಳಿದಾಗ ಅವರೆಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಒಂದೇನು ಅಂದರೆ ಈ ಶಾಲಾ ಶಿಕ್ಷಕರದ್ದು ಏನು ಅಂದರೆ ಸ್ಕೂಲ್ಗೂ ಹೋಗಬೇಕು, ಇಲ್ಲೂ ಹೋಗಬೇಕು, ಇಲ್ಲ ಸ್ಕೂಲ್ ಮುಚ್ಚಬೇಕು ಅನ್ನತಕ್ಕಂಥದ್ದು ಜಿಜ್ಞಾಸೆ ಇತ್ತು. ಅರ್ಧ ಜನ ಈಗ ಸ್ಕೂಲಲ್ಲಿ ಪಾಠ ಮಾಡ್ತಾರೆ, ಇನ್ನು ಅರ್ಧ ಜನ ಹೋಗ್ತಾರೆ. ಈ ಥರ ಬದಲಾಯಿಸ್ಕೊಂಡು ಮಾಡ್ತಾ ಇದ್ದಾರೆ ಅದು. ಸೊ ಅದನ್ನು ಮನೆಗೆ ಹೋಗ್ತಕ್ಕಂಥದ್ದು ನಮ್ಮಲ್ಲೇನು ಯಲಹಂಕದಲ್ಲಿ ಏನು ಅಂಥ ಗೊಂದಲ ಏನಿಲ್ಲ, ಚೆನ್ನಾಗಿ ನಡೀತಾ ಇತ್ತು. ಚುನಾವಣೆ ಸಂಬಂಧಪಟ್ಟ ಕಾಂಗ್ರೆಸ್ನ ತಯಾರಿ ಹೋಲಿಸಿಕೊಂಡ್ರೆ ಬಿಜೆಪಿ ತಯಾರಿ ಎಲ್ಲೋ ಕಡೆ ಸ್ಲೋ ಆಗ್ತಿದೆಯಾ ಅಂತ ಅವರ ಮಟ್ಟಿಗೆ ಮಾಡ್ತಾ ಪ್ರಣಾಳಿಕೆ ರೆಡಿ ಮಾಡ್ಕೊಂಡವರು ಸರ್, ನಾವು ಪ್ರಣಾಳಿಕೆ ಮಾಡೋದಕ್ಕೆ ಒಂದು ತಂಡವನ್ನು ಮೊನ್ನೆ ನಡೆದಂಥ ಸಭೆಯಲ್ಲಿ ಈಗಾಗಲೇ ಯಾರ್ಯಾರು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೀವಿ. ವಿಶೇಷವಾಗಿ ಬಹುಶಃ ಅಶ್ವಥ್ ನಾರಾಯಣ ಅವ್ರ ನೇತೃತ್ವದಲ್ಲಿ ಮಾಡ್ಬೋದು. ಅದು ಈಗಾಗಲೇ ಪ್ರತ್ಯೇಕವಾದಂಥ GBAಗಳಿಗೆ ಪ್ರತ್ಯೇಕವಾದಂಥ ಪ್ರಣಾಳಿಕೆಯನ್ನು ಆಯಾ ಜಾಗಗಳಿಗೆ ಅನುಗುಣವಾಗಿ ಮಾಡಬೇಕು ಅಂತ ಹೇಳಿದೆ. ಸೊ ಈಗ ನಾವು ಈ SIR ಪ್ರಕ್ರಿಯೆ ಸ್ವಲ್ಪ ಇರೋದ್ರಿಂದ, ನಾವು ಅದರಲ್ಲಿ ಬ್ಯುಸಿ ಇರೋದ್ರಿಂದ 15ನೇ ತಾರೀಕು ಆದಮೇಲೆ ನಮ್ಮದು GBA ವಾರು ಈ ಕ್ಯಾಂಡಿಡೇಟ್ಗಳ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ನಾವು ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಬರ್ತೀರಿ ಅಂತ ಹೇಳವ್ರೆ. ಸೊ ನಾನು ನಿನ್ನೆ ಬೊಮ್ಮಾಯಿ ಅವ್ರ ಮನೆಗೆ ಹೋಗಿದ್ವಿ. ಸೊ ತಾವು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪ ಅವರು 3 ಜನ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ದೀರಿ. 3 ಜನ ನೀವು ಬೆಂಗಳೂರಲ್ಲಿ ಒಟ್ಟಾಗಿ